ಏನಾದ್ರು ಡಿಸ್ಟ್ರಾಕ್ಷನ್, ಬ್ಯಾಡ್ ಹ್ಯಾಬಿಟ್ಸ್, ಪ್ರೊಕ್ರಾಸ್ಟಿನೇಷನ್ ಮತ್ತೆ ಅಡಿಕ್ಷನ್ಗೆ ಬಿದ್ದಿದ್ದೀರಾ, ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ಮೊದಲನೇದು 8-8-8 ರೂಲ್ಸ್. ಫಸ್ಟ್ 8 ಮಿನಿಟ್ಸು ಚೂಸ್ ಮಾಡಿ, ಅಂದರೆ ಈ ದಿನ ಇದು ಮಾಡ್ತೀನಿ, ಆಮೇಲೆ ಈ ದಿನ ಇದನ್ನ ಫಾಲೋ ಮಾಡ್ತೀನಿ, ಈ ರೋಟೀನ್ನ ಫಾಲೋ ಮಾಡ್ತೀನಿ, ಈ ವರ್ಕ್ನ ಫಿನಿಶ್ ಮಾಡ್ತೀನಿ ಅಂತ ನೀವು ವರ್ಕ್ ಫಿನಿಶ್ ಮಾಡ್ತಾ ಇದ್ದ ಹಾಗೆ ಟಿಕ್ ಮಾಡ್ತಾ ಹೋಗಿ. ಈ 8 ಮಿನಿಟ್ ಈ ಯೋಚನೆಯಲ್ಲೇ ಹೋಗಬೇಕು. ನೆಕ್ಸ್ಟ್ 8 ಮಿನಿಟ್ ಈ 8 ಮಿನಿಟ್ನ ನೆಕ್ಸ್ಟ್ ಡೇ ಪ್ಲಾನಿಂಗ್, ಅಂದರೆ ರಾತ್ರಿನೇ ಹಾಕಬೇಕು. ನೀವು ಬೆಳಗ್ಗೆ ಎದ್ದು ಏನೇನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕಿಂತ ರಾತ್ರಿನೇ ಮಿನಿಮಲ್ ಬೇಕು. ನಿಮ್ಮ ಬ್ರೈನು ಡಿಸಿಷನ್ ತಗೊಳ್ಳೋದು ತುಂಬಾ ಕಮ್ಮಿ. ರಾತ್ರಿ ಹೊತ್ತು ಯಾವ ಡಿಸಿಷನ್ನು ತಗೊಂಡ್ಬಿಡಿ. ಆದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಇದನ್ನೇ ಟಾಸ್ಕ್ ಮಾಡ್ಬೇಕಂತ ನಿಮಗೆ ರಾತ್ರಿ ಮಲಗ್ತಾನೆ ಗೊತ್ತಿರುತ್ತೆ. ಇದನ್ನ ಎಲ್ಲ ಬರೆದಿಟ್ಕೊಳ್ಳಿ. ಈ 8 ಮಿನಿಟ್ಸ್ ಇದಕ್ಕೆ ಹೋಗಲಿ. ಮತ್ತು ಟು ಡೂ ಲಿಸ್ಟ್ನ ಬರೀಬೇಕಿಂತ ಮುಂಚೆ ನೀವು ಈ ಟಾಸ್ಕಿಗೆ ಇಷ್ಟೇ ಟೈಮ್ ಕೊಡ್ತೀರಾ ಅಂತ ಯೋಚನೆ ಮಾಡಿ ಆ ಟಾಸ್ಕ್ ಪಕ್ಕದಲ್ಲಿ ಇಷ್ಟೇ ಟೈಮ್ನ ಬರೆದಿಡಿ. ನಿಮಗೆ ಅನಿಸುತ್ತೆ ಯಾಕೆ ಹಿಂಗೆ ಅಂತ. ನೀವು ಅರ್ಜೆನ್ಸಿನ ಕ್ರಿಯೇಟ್ ಮಾಡಬೇಕು. ಈಗ ಒಂದು ವರ್ಕ್ನ ನೀವು 10 ನಿಮಿಷದಲ್ಲಿ ಮುಗಿಸ್ತೀರಾ ಅಂದರೆ ಆ ವರ್ಕ್ನ 5 ನಿಮಿಷದಲ್ಲಿ ಮುಗಿಸೋಕ್ಕೆ ಪ್ರಯತ್ನ ಪಡಬೇಕು. ಇಲಾನ್ ಮಸ್ಕ್ ಹೇಳೋ ಹಾಗೆ ನೀವು ಎಷ್ಟು ಟೈಮ್ ಕೊಡ್ತೀರಾ ಅಷ್ಟೇ ಟೈಮಲ್ಲಿ ಆ ಕೆಲಸ ಮುಗಿಯುತ್ತಂತೆ. ನೀವು ಏನಾದರೂ ಓದೋಕ್ಕೆ 1 ಮಂತ್ ಇದೆ, 1 ಮಂತ್ ಓದೋಣ ಅಂದ್ಕೊಂಡಿದ್ರು ಒಂದೇ ಮಂತಲ್ಲಿ ಮುಗಿಸ್ತೀರಾ. 1 ಮಂತ್ ಅಂತೀರಾ. ಒಂದೇ ವೀಕ್ ಇರೋದು, 1 ವೀಕಲ್ಲಿ ಇಡೀ ಪೋರ್ಷನ್ ಮುಗಿಸ್ಬೇಕು ಅಂದರೆ 1 ವೀಕಲ್ಲಿ ಪೋರ್ಷನ್ ಮುಗಿಸ್ತೀರಾ. ಫಾರ್ ಎಕ್ಸಾಂಪಲ್, ಬ್ಯಾಕ್ ಬೆಂಚರ್ಸ್ ಏನು ಓದಿರಲ್ಲ, ಆದರೆ ಎಕ್ಸಾಮ್ ಟೈಮಲ್ಲಿ ರಾತ್ರಿ ಕೂತ್ಕೊಂಡು ಓದ್ತಾರೆ, ಇಡೀ ಪೋರ್ಷನ್ ಒಂದೇ ಸತಿ ಮುಗಿಸ್ತಾರೆ. ಹಿಂಗೆ ನಾನು ವಿಡಿಯೋದಲ್ಲಿ ಹೇಳಿರೋ ಹಾಗೆ ಅವರು ತಮ್ಮ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕು ಕೂಡ ಮಿಕ್ಸ್ ಮಾಡ್ತಾರೆ. ಅಂದರೆ ಓಲ್ಡ್ ಕ್ವಶನ್ ಪೇಪರ್ನ ಓದೋದು, ಆಮೇಲೆ ಯೂಟ್ಯೂಬಲ್ಲಿ ಲೆಕ್ಚರ್ಸ್ನ ಕೇಳಿ ಪಾಯಿಂಟ್ಸ್ ಮಾಡ್ಕೊಳೋದು, ಆ ಪಾಯಿಂಟ್ಸ್ನ ಓದ್ಬಿಟ್ಟು ತಮ್ಮದೇ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ. ಆ ರೀತಿ ನೀವು ನಿಮ್ಮ ಟು ಡೂ ಲಿಸ್ಟಲ್ಲೂ ಅರ್ಜೆನ್ಸಿನ ಕ್ರಿಯೇಟ್ ಮಾಡಬೇಕು, ಟೈಮ್ನ ಫಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ 8 ಮಿನಿಟ್ಸ್ ಅಂದರೆ ನಿಮ್ಮ ಬಾಕಿ 8 ಮಿನಿಟ್ಸ್ನ ಹೇಗೆ ಯೂಸ್ ಮಾಡ್ತೀರಾ ಅಂದರೆ 5 ಮಿನಿಟ್ಸು ನೀವು ನಿಮ್ಮ ಡೆಸ್ಕ್ಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಡೆಸ್ಕು, ನಿಮ್ಮ ರೂಮ್ಗಳನ್ನ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಅಷ್ಟೊಂದು ಕ್ಲೀನ್ ಮಾಡೋಕೆ ಹೋಗ್ಬೇಡಿ. ಈ ವರ್ಕ್ ಪ್ಲೇಸ್ನ ತುಂಬ ಕ್ಲೀನಾಗಿ ಇಟ್ಟಿರಿ. ಯಾಕಂದರೆ ನೋಡಿದ ತಕ್ಷಣ ವರ್ಕ್ ಮಾಡಬೇಕು ಅನ್ನಿಸ್ಬೇಕು. ಮತ್ತು ಇನ್ನು 3 ಮಿನಿಟ್ಸು ಹೇಗೆ ವರ್ಕ್ ಮಾಡ್ತೀರಾ, ಯಾರ್ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಈ ರೀತಿ ವರ್ಕ್ ಮಾಡಿದ್ರೆ ನನಗೆ ಈ ದಿನದ ಎಂಡಲ್ಲಿ ಏನು ಸಿಗುತ್ತೆ, ಏನು ಅಚೀವ್ಮೆಂಟ್ ಮಾಡ್ತೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಹ್ಯಾಪಿ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಮತ್ತು ವರ್ಕ್ ಮಾಡೋಕ್ಕೆ ಮೋಟಿವೇಶನ್ ಅಲ್ಲಿಂದನೇ ಸಿಗುತ್ತೆ. ಬೇರೆ ವಿಡಿಯೋ ನೋಡೋ ಬದಲು ದಿನ ಇದನ್ನ ಪ್ರಾಕ್ಟೀಸ್ ಮಾಡಿ. ನೀವು ವಿಡಿಯೋ ನೋಡೋಕ್ಕಿಂತ ಈ ರೀತಿ ಯೋಚನೆ ಮಾಡಿ ನಿಮಗೆ ಮೋಟಿವೇಶನ್ನ ಬಿಲ್ಡ್ ಮಾಡ್ಕೋಬೋದು. ಇಷ್ಟೆಲ್ಲ ಕೆಲಸ ಆಯಿತಾ, ಎಲ್ಲ ನೀವು 8 ಮಿನಿಟ್ಸ್ ಏನು ಮಾಡಿದ್ದೀರೋ, ಏನು ಪ್ಲ್ಯಾನ್ ಮಾಡಿದ್ದೀರೋ ಅದೆಲ್ಲ ಕೆಲಸ ಮುಗೀತಾ, ಏನು ಯೋಚನೆ ಮಾಡಬೇಡಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ನೆಕ್ಸ್ಟ್ ದಿನ ಪ್ಲ್ಯಾನ್ ಮಾಡಿ ಮಲ್ಕೋಬೇಡಿ. ಈ 8 ಮಿನಿಟ್ಸ್ 24 ಮಿನಿಟ್ಸ್ ಏನು ನೀವು ಯೂಸ್ ಮಾಡಿದ್ದೀರಾ ಪ್ಲ್ಯಾನ್ ಮಾಡೋದಕ್ಕೆ, ಇದು ನಿಮ್ಮ ದಿನದ 5 to 6 ಅವರ್ ಸೇವ್ ಮಾಡುತ್ತೆ. ನೀವು ಇದು ಪ್ಲ್ಯಾನ್ ಮಾಡಿಲ್ಲ ಅಂದರೆ ದಿನಕ್ಕೆ 5 to 6 ಅವರು ಬರೀ ಪ್ಲ್ಯಾನ್ ಮಾಡೋದಕ್ಕೇ ಯೂಸ್ ಮಾಡ್ತಿದ್ರಿ ಅಲ್ವಾ. ಏನೇನು ಮಾಡಬೇಕು, ಇದು ಮುಗಿದ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರಿ. ಆದರೆ ಇವಾಗ ನಿಮ್ಮ ಹತ್ರ ಪ್ಲ್ಯಾನ್ ಇದೆ, ಇದಾದ್ಮೇಲೆ ಇದು ಮಾಡಲೇಬೇಕು ಅಂತ. ನೀವು ಅಷ್ಟು ಯೋಚನೆ ಮಾಡೋದನ್ನ ಕಮ್ಮಿ ಮಾಡಿದ್ದೀರಾ ಮತ್ತು ಓವರ್ ಥಿಂಕಿಂಗ್ ಕೂಡ ಕಮ್ಮಿ ಆಗಿದೆ, ವರ್ಕ್ ಎಫಿಷಿಯನ್ಸಿ ಕೂಡ ಇನ್ಕ್ರೀಸ್ ಆಗಿದೆ. ಸೊ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.